ನಮಸ್ಕಾರ. ಜನರ ಕೂಗು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳೊಂದಿಗೆ ನಾನು ನಿಮ್ಮ ವಾಣಿ. ಮುದ್ದೇಬಿಹಾಳದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಆಕ್ಸ್ಫರ್ಡ್ ಪಾಟಿಲ್ಸ್ ಶಿಕ್ಷಣ ಸಂಸ್ಥೆ ಹೊಸ ಕ್ರಾಂತಿ ಸೃಷ್ಟಿಸುತ್ತಿದೆ. ನಾಗರಬೆಟ್ಟದ ಆಕ್ಸ್ಫರ್ಡ್ ಪಾಟಿಲ್ಸ್ ಸೈನ್ಸ್ ಕಾಲೇಜಿನ ಆವರಣದಲ್ಲಿ ಏಪ್ರಿಲ್ 4ರಂದು 3 ಕೋಟಿ ರೂಪಾಯಿ ವೆಚ್ಚದ ನಗದು ಬಹುಮಾನ ಹಾಗೂ ಶಿಷ್ಯವೇತನ ನೀಡುವ ಆಕ್ಸ್ಫರ್ಡ್ ಪಾಟಿಲ್ಸ್ ಜೀನಿಯಸ್ ಸ್ಟೂಡೆಂಟ್ ಅವಾರ್ಡ್ ಪರೀಕ್ಷೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಸ್ಥೆಯ ಆಡಳಿತಾಧಿಕಾರಿ ಅಮಿತಗೌಡ ಎಂ. ಪಾಟೀಲ ಘೋಷಿಸಿದ್ದಾರೆ. ಮೇನ್ ಜೀನಿಯಸ್ ಅವಾರ್ಡ್ ಆಲ್ರೆಡಿ ನಿಮ್ಗೆ ಗೊತ್ತಿರುವ ಹಾಗೆ ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ಆಕ್ಸ್ಫರ್ಡ್ ಜೀನಿಯಸ್ ಅವಾರ್ಡ್ ಅಂತ ಒಂದು ಎಕ್ಸಾಮ್ ಮಾಡ್ತೀವಿ. ಅದು ವರ್ತ್ ಎಷ್ಟು ಇರುತ್ತಪ್ಪ ಅಂದ್ರೆ 3 ಕೋಟಿ ರೂಪಾಯಿದು ಸ್ಕಾಲರ್ಶಿಪ್ ಅನ್ನು ಕೊಡಲಾಗುತ್ತೆ. ಆ ಎಕ್ಸಾಮ್ ಇರೋದು ಏಪ್ರಿಲ್ 4 ಶನಿವಾರ ಬರ್ತ ಅನ್ಕೋತೀನಿ. ಏಪ್ರಿಲ್ 4 ಇರ್ತೈತಿ. ಯಾಕಂದ್ರೆ ನಾವು ಎಕ್ಸಾಮ್ ಯಾಕಂದ್ರೆ ನಮ್ದು ಡೇಟ್ ಬಹಳ ಎಲ್ಲರೂ ಕಾದ್ರಿಂದ ಕಾಯ್ತಿರ್ತಾರೆ, ಯಾವಾಗ ಎಕ್ಸಾಮ್ ಇಡ್ತಾರೆ ಇವರು, ಯಾವಾಗ ಎಕ್ಸಾಮ್ ಇಡ್ತಾರೆ ಅಂತ. ಅದಕ್ಕೆ ಈಗೆಲ್ಲ ನಮ್ದು ಮೀಡಿಯಾ ಎಲ್ಲರೂ ಅವರು ಹೇಳು ಅಂತ ಹೇಳಿದ್ರೆ ಅದಕ್ಕೆ ಹೇಳ್ತೀನಿ. ಯಾಕೆ ಒಂದಿನ ಹಿಂದೆ ಮುಂದೆ ಮಾಡಿದ್ರು ಅದು ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ನಾವು ಎಲ್ಲವನ್ನ ಅಳೆದು ತೂಗು ವಿಚಾರ ಮಾಡಿ ಏಪ್ರಿಲ್ 4ನೇ ತಾರೀಕಿಗೆ ನಾವು ಎಕ್ಸಾಮ್ ಅನ್ನ ಮಾಡ್ತಾ ಇದ್ದೀವಿ. ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳು SLC ಇರೋ ವಿದ್ಯಾರ್ಥಿಗಳು ತಪ್ಪದೇ ಎಕ್ಸಾಮ್ ಅನ್ನ ಬರೆದು ಎಲ್ಲರೂ ತಮ್ಮ ಸ್ಕಾಲರ್ಶಿಪ್ ಅನ್ನ ತೆಗೆದುಕೋಗಂತ ಈ ವೇದಿಕೆ ಮುಖಾಂತರ ಧನ್ಯವಾದಗಳು. ಪಟ್ಟಣದ ಬಿದರಕುಂದಿ ರಸ್ತೆಯಲ್ಲಿರುವ ಆಕ್ಸ್ಫರ್ಡ್ ಪಾಟಿಲ್ಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಚಾಂಪಿಯನ್ಸ್ ಅವಾರ್ಡ್ ವಿಜೇತರ ಸನ್ಮಾನ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು. ಈ ವೇಳೆ ಸಂಸ್ಥೆಯ ಸಾಧನೆಯನ್ನು ಮೆಲುಕು ಹಾಕಿದ ಅವರು, ಈ ಬಾರಿ ಜೆಇಇ ವಿಷಯದಲ್ಲಿ ಸಂಸ್ಥೆಯ 60ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು 90ಕ್ಕೂ ಹೆಚ್ಚು ಪರ್ಸೆಂಟೈಲ್ ಪಡೆದಿದ್ದಾರೆ. ಇವರಲ್ಲಿ 3 ವಿದ್ಯಾರ್ಥಿಗಳು ಜಿಲ್ಲೆಗೆ ಅಗ್ರಸ್ಥಾನಗಳನ್ನು ತಂದುಕೊಟ್ಟಿರುವುದು ಹೆಮ್ಮೆಯ ವಿಷಯ ಎಂದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ನಾಗರಬೆಟ್ಟ ಶಾಖೆಯ ಮುಖ್ಯ ಗುರುಗಳಾದ ಇಸ್ಮಾಯಿಲ್ ಮನಿಯಾರ ಅವರು, ಕಳೆದ 5 ವರ್ಷಗಳಿಂದ SSLCಯಲ್ಲಿ ಸಂಸ್ಥೆಯು ರಾಜ್ಯ ಮಟ್ಟದ ಸಾಧನೆ ಮಾಡುತ್ತಿದೆ. 2025ರಲ್ಲಿ ನಮ್ಮ ಸಂಸ್ಥೆಯಿಂದ 187 ವಿದ್ಯಾರ್ಥಿಗಳು ಮೆಡಿಕಲ್ ಸೀಟುಗಳನ್ನು ಪಡೆದುಕೊಂಡಿದ್ದಾರೆ. ಸಂಸ್ಥೆಯ ಚೇರ್ಮನ್ MS. ಪಾಟೀಲರ ಶ್ರಮದಿಂದ ಇಂದು ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ವಿಶ್ವದರ್ಜೆಯ ಶಿಕ್ಷಣ ಸಿಗುತ್ತಿದೆ ಎಂದು ಶ್ಲಾಘಿಸಿದರು. ಆದರೆ ನಾಗರಬೆಟ್ಟದೊಳಗಡೆ ಮರೆಯುವಂತ ಎಕ್ಸಾಮಿನೇಷನ್ಸ್ ಇಟ್ ಇಸ್ ಎಂಟೈರ್ಲಿ ಡಿಫರೆಂಟ್. ಇಟ್ ಗಿವ್ಸ್ ಯು ದ ಫೀಲ್ ಆಫ್ ಹೆವನ್ಲಿ. ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ವರುಣ್ ಕೋಲಾರ್ ಫ್ರಮ್ BISP ಬಾಗಲ್ಕೋಟ್, ಗಿಫ್ಟ್ ಸ್ಕೂಲ್ ಬಾಗಲ್ಕೋಟ್. ಚಾಂಪಿಯನ್ಸ್ ಪರೀಕ್ಷೆಯಲ್ಲಿ 5ರಿಂದ 10ನೇ ತರಗತಿಯ ಒಟ್ಟು 912 ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಪ್ರತಿ ತರಗತಿಯ 11 ವಿದ್ಯಾರ್ಥಿಗಳಂತೆ ಒಟ್ಟು 55 ಪ್ರತಿಭಾವಂತ ವಿದ್ಯಾರ್ಥಿಗಳನ್ನು 10 ಲಕ್ಷ ರೂಪಾಯಿ ಶಿಷ್ಯವೇತನಕ್ಕೆ ಆಯ್ಕೆ ಮಾಡಲಾಗಿದೆ. ವಿಶೇಷವೆಂದರೆ ಈ ಪರೀಕ್ಷೆಗೆ ಕರ್ನಾಟಕದ ವಿವಿಧ ಜಿಲ್ಲೆಗಳಷ್ಟೇ ಅಲ್ಲದೆ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶದ ವಿದ್ಯಾರ್ಥಿಗಳು ಕೂಡ ಆಗಮಿಸಿದ್ದು ಸಂಸ್ಥೆಯ ಖ್ಯಾತಿಗೆ ಸಾಕ್ಷಿಯಾಗಿದೆ. ಪರೀಕ್ಷೆ ಬರೆದ ವಿಜಯಪುರ ಸೈನಿಕ ಶಾಲೆಯ ವಿದ್ಯಾರ್ಥಿ ಮೊಹಮ್ಮದ್ ಸಾದ್ ಮಾತನಾಡಿ, ಇಲ್ಲಿನ ಶೈಕ್ಷಣಿಕ ವಾತಾವರಣ ಮತ್ತು ಪ್ರಶ್ನೆ ಪತ್ರಿಕೆಯ ಗುಣಮಟ್ಟ ತುಂಬಾ ಚೆನ್ನಾಗಿದೆ. ಹೊರ ರಾಜ್ಯಗಳ ಸ್ನೇಹಿತರು ಕೂಡ ಈ ಸಂಸ್ಥೆಯ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದರು. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ ಎಂದು ಸಂತಸ ಹಂಚಿಕೊಂಡಿದ್ದಾರೆ. First of all, I was not going to come, but because I didn't know about this school or about Oxford. They encouraged me to come here. They said that you can do it and you can make it to any rank. So they persuaded me very well and I came here and I got rank. I'm very happy. I'm feeling very great. Okay, how do you feel about the Oxford's journey after listening to it? This place, because what to say, very good. I've never seen Oxford before. Like this school, you are telling that you are giving IT preparation for 6th class onwards, which is very good to take at the level of 6th class only. And if you take from 6th class, we have a very great chance to get into IIT, which is a very good move played by you all, Oxford. Okay. And which can attract anyone who attract every parents whose children are still small or still at the 5th class level. Do you think that it is beneficial for the students? Yes, very well. It is very beneficial for the students, and they too means like it. They are studying for IIT, and they're studying for IIT. They can go to IIT. They will think that, and they'll come and study this. Okay. Thank you. Sit. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ BH.
ತಿಳಗೂಡ ಸಂಗಮೇಶ ಹೂಗಾರ, ಮಾಜಿ ಸೈನಿಕ ನಾಗಲಿಂಗಯ್ಯ ಮಠ ಮಾತನಾಡಿದರು. ವೇದಿಕೆಯಲ್ಲಿ ಢವಳಗಿ ಪಿಯು ಕಾಲೇಜಿನ ಪ್ರಾಚಾರ್ಯ ಎನ್ಎ ಬಿರಾಜದಾರ, ಸಂಸ್ಥೆಯ ನಿರ್ದೇಶಕ ದರ್ಶನಗೌಡ ಪಾಟೀಲ, ಶಿಕ್ಷಕರಾದ ರಾಜಶೇಖರ ಹಿರೇಮಠ, ಆನಂದ ನಾವಿ, ಸಿದ್ದನಗೌಡ ಕಾಶಿನಕುಂಟಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪರಶುರಾಮ ಹೂಗಾರ ಸ್ವಾಗತಿಸಿದರೆ, ಇಸ್ಮಾಯಿಲ್ ಮನಿಯಾರ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್. ಇದು ನಿಮ್ಮದೇ ಧ್ವನಿ. ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.